ಶಾಪ್ನಲ್ಲಿ ಚಿನ್ನ ಅಡವಿಡೋ ಮುನ್ನ ನೀವು ಎಚ್ಚರವಾಗಿರಲೇಬೇಕು. ಕಡಿಮೆ ಬಡ್ಡಿ ಹೆಚ್ಚು ಹಣ ಸಿಗುತ್ತೆ ಅಂತ ಯಾಮಾರ್ಬೇಡಿ. ಯಾಕಂದ್ರೆ ಅಡವಿಟ್ಟ ಚಿನ್ನಾಭರಣಗೆ ಮಂಗಮಾಯವಾಗಿ ಬಿಡುತ್ತೆ. ಚಿನ್ನ ಅಡವಿಟ್ಟು ಬಿಡಿಸಲಾಗದೆ ಪರದಾಡುತ್ತಿರುವ ಜನ. ರಾಘವೇಂದ್ರ ಜ್ಯುವೆಲರ್ಸ್ ಅಂಗಡಿ ಮುಚ್ಚಿ ಪರಾರಿಯಾಗಿರುವಂತದ್ದು. ಮಾಲೀಕ ತೇಜಸ್ ಗೌಡ ಅಲಿಯಾಸ್ ಮೂರ್ತಿ ಯಾರ ಕೈಗೂ ಸಿಗ್ತಾ ಇಲ್ಲ. ಜ್ಯುವೆಲರಿ ಶಾಪ್ನಲ್ಲಿ ಚಿನ್ನ ಅಡವಿಡೋ ಮುನ್ನ ನೀವು ಎಚ್ಚರವಾಗಿರಬೇಕು. ಒಡವೆ ಕಳೆದುಕೊಂಡ ಮಾಲೀಕರು ಇದೀಗ ಕಂಗಲಾಗಿದ್ದಾರೆ. ಮಾಧ್ಯಮಗಳ ಮುಂದೆ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಕಡಿಮೆ ಬಡ್ಡಿ ಹೆಚ್ಚು ಹಣ ಸಿಗುತ್ತೆ ಅಂತ ಜನರೇ ನೀವು ಯಾಮಾರ್ಬೇಡಿ. ಯಾಕಂದ್ರೆ ಅಡವಿಟ್ಟ ಚಿನ್ನಾಭರಣವೇ ಮಂಗಮಾಯ ಆಗೋದಂತೂ ಗ್ಯಾರಂಟಿ. ಚಿನ್ನ ಅಡವಿಟ್ಟು ಬಿಡಿಸಲಾಗದೆ ಇದೀಗ ಜನ ಪರದಾಡ್ತಾ ಇದ್ದಾರೆ. ರಾಘವೇಂದ್ರ ಜ್ಯುವೆಲರ್ಸ್ ಅಂಗಡಿ ಮುಚ್ಚಿ ಪರಾರಿಯಾಗಿರುವಂತದ್ದು. ಮಾಲೀಕ ತೇಜಸ್ ಗೌಡ ಅಲಿಯಾಸ್ ಮೂರ್ತಿ ಯಾರ ಕೈಗೂ ಸಿಗ್ತಾ ಇಲ್ಲ. ಜ್ಯುವೆಲರಿ ಶಾಪ್ನಲ್ಲಿ ಚಿನ್ನ ಅಡವಿಡೋ ಮುನ್ನ ನೀವು ಸುಮಾರು ಸಲ ಯೋಚನೆ ಮಾಡಲೇಬೇಕು, ಎಚ್ಚರ ವಹಿಸಬೇಕು, ಯಾಮಾರ್ಬೇಡಿ. ಪ್ರಕರಣ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕೂಡ ತನಿಖೆ ಕೈಗೊಂಡಿದ್ದಾರೆ. ಜ್ಯುವೆಲರ್ಸ್ ಅಲ್ಲಿ ಗೋಲ್ಡ್ ಇಟ್ಟಿದ್ವಿ. 3 ತಿಂಗಳಾದ್ಮೇಲೆ ಜುಲೈಯಲ್ಲಿ ಹೋಗಿ ಕೇಳಿದ್ರೆ, ಜೂನಲ್ಲಿ ಕೇಳಿದ್ರೆ ನಾಳೆ ಕೊಡ್ತೀನಿ ಅಂತ ಇದ್ದ. ಸರಿ ಅಂದ್ಬಿಟ್ಟು ಸೋಲದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಜುಲೈಯಲ್ಲಿ ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟಾಗ ಆಗಸ್ಟ್ 3 ಜನದ್ದು, ದಿವ್ಯಾ ಮತ್ತು ಆಶಾ, ನಂದು 3 ಜನದ್ದು ಸೇರಿ ಕಂಪ್ಲೇಂಟ್ ಕೊಟ್ಟಾಗ ಆಗಸ್ಟ್ 2ಕ್ಕೆ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ. ಆಮೇಲೆ ತಿರ್ಗಿ ಹಂಗೆ ಸತಾಯಿಸ್ಕೊಂಡು ಅಗ್ರಿಮೆಂಟ್ ಎಲ್ಲ ಹಾಕ್ಕೊಟ್ಟ. 10 ಲಕ್ಷದ್ದು ಚೆಕ್ ಹಾಕ್ಕೊಟ್ಟ, 5 ಲಕ್ಷದ್ದು ವಾಪಸ್ ಕೊಡ್ತೀನಿ, ನಿಮ್ಮ ಒಡವೆ ಏನಾಯಿತು ಅಂತ ಗೊತ್ತಿಲ್ಲ, ನಿಮಗೆ ಆ ದುಡ್ಡು ಏನಾಯಿತು ಅಮೌಂಟು ವಾಪಸ್ ಕೊಡ್ತೀನಿ ಅಂತ ಚೆಕ್ ಹಾಕ್ಕೊಟ್ಟ ಸ್ಟೇಷನ್ ಒಳಗೇ. ಅದು ಕೊಡಲಿಲ್ಲ. ಆಮೇಲೆ ಕೊನೆಗೆ DCP ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟೆ. DCP ಹತ್ರ ಒಂದು kg ಗೋಲ್ಡ್ಗೆ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಆಗಿಬಿಟ್ಟು ಇವಾಗ ಆಲ್ಮೋಸ್ಟ್ ಒಂದು FIR ಹಾಕಿದ್ದಾರೆ ಅವ್ರ ಮೇಲೆ. FIR ಹಾಕಿ ಅದು ಕೊಡಗಡೆ ಸ್ಟೇಷನ್ ನಡೀತದೆ ಕೇಸು. ಸೊ ಅದ್ರ ಒಳಗಡೆ ನಾವೇನಾದರೂ ಸಪೋಸ್ ಇವ್ರನ್ನ ಹಿಡ್ಕೊಟ್ಟಿಲ್ಲ ಅಂತಂದರೆ ನಮ್ಮ ಗೋಲ್ಡ್ಗೆಲ್ಲ ಸ್ವಲ್ಪ ಗ್ಯಾರಂಟಿ ಇಲ್ಲ ಅಂತ ನಮ್ಮದು ಒಂದು ಭಾವನೆ. ಅದಕ್ಕೋಸ್ಕರ ನಾವೆಲ್ಲ ಹೇಳ್ತಿದ್ದೀವಿ.